ನಕಲಿ ಸಹಿ ಸೀಲ್ ಬಳಸಿ ಕೆಐಡಿಬಿ ಬ್ಯಾಂಕ್ ಖಾತೆಯಿಂದ 16 ಕೋಟಿ ರು ವಂಚನೆ ಆರೋಪದಡಿ ಬ್ಯಾಂಕ್ ಮ್ಯಾನೇಜರ್ ಸೇರಿ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ ಭಾರಿ ಅವ್ಯವಹಾರ ಪತ್ತೆಯಾಗಿದ್ದು ಮಾರ್ಚ್ 11ರಂದು ವರದಿ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಗುತ್ತಿಗೆ ನೌಕರ ಸಂತೋಷ್ ಕುಮಾರ್ ಮುಖ್ಯ ಸೂತ್ರಧಾರನಾಗಿದ್ದಾನೆ. ನಜೀರ್ ಅಹ್ಮದ್, ಶ್ರುತಿ, ಆಯಿಷಾ, ರಾಕೇಶ್, ವಿದ್ಯಾಲಕ್ಷ್ಮಿ ಸಹಕಾರ ಮಾಡಿರೋ ಆರೋಪದಡಿ ಬಳ್ಳಾರಿ ಎಪಿಎಂಸಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. 2022 ಅಕ್ಟೋಬರ್ನಿಂದ 2026 ಫೆಬ್ರವರಿವರೆಗೂ ಸಖತ್ ಪ್ಲಾನ್ ಮಾಡಿ ವಂಚಿಸಿದ್ದಾರೆ. 2017ರಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ ಪರಿಶೀಲನೆ ವೇಳೆ ಸಂಬಂಧವಿಲ್ಲದ ಖಾತೆಗಳಿಗೆ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ದೊರೆತಿದೆ. ಈವರೆಗೂ 16 ಕೋಟಿಗೂ ಹೆಚ್ಚು ಮೊತ್ತದ ಭಾರಿ ಹಗರಣ ಆಗಿರೋ ಕಾರಣದಿಂದ ಈ ಪ್ರಕರಣವನ್ನ ಸಿಐಡಿ ತನಿಖೆಗೆ ವರ್ಗಾಯಿಸುವ ಸಾಧ್ಯತೆ ಇದೆ. ದಿನಾಂಕ 19/3/2026ರಂದು ಎಪಿಎಂಸಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಕೆಐಡಿಬಿ ಝೋನಲ್ ಆಫೀಸ್ನಲ್ಲಿ ಒಂದು ಫೋರ್ಜರಿ ಆ್ಯಂಡ್ ಚೀಟಿಂಗ್ ರಿಲೇಟೆಡ್ ಇನ್ಸಿಡೆಂಟ್ ನಡೆದಿರೋದ್ರ ಬಗ್ಗೆ ಒಂದು ಪ್ರಕರಣ ವರದಿ ಆಗ್ತದೆ. ಈ ಕುರಿತು ಎಪಿಎಂಸಿ ಪೊಲೀಸ್ ಸ್ಟೇಷನಲ್ಲಿ 65/26 ಅಡಿಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂಥದ್ದು. ಇದರ ಮುಖ್ಯ ಸಾರಾಂಶ ಏನಂತಂದರೆ, ಕೆಐಡಿಬಿ ಝೋನಲ್ ಆಫೀಸ್ ಬಳ್ಳಾರಿಯಲ್ಲಿ ಸುಮಾರು 2022ರಿಂದ 2026ರವರೆಗೂ ಹೆಚ್ಚು ಕಮ್ಮಿ 16,17,98,000 ಹಣವನ್ನು ಕೆಐಡಿಬಿಗೆ ಸಂಬಂಧಪಟ್ಟಿರುವಂತಹ ಒಂದು ಫಂಡನ್ನು ಸೈಫನ್ ಮಾಡಿದ್ದಾರೆ ಅನ್ನುವಂಥದ್ದು. ಇದರಲ್ಲಿ ಅವರು ಕಂಪ್ಲೇಂಟ್ ಮಾಡ್ತಾ ಇರುವಂಥದ್ದು ಅದರಲ್ಲಿದ್ದಂತಹ ಟೆಂಪ್ರರಿ ಸ್ಟಾಫ್ ಎಂಪ್ಲಾಯಿ ಯಾರಿದ್ರು ಅವರ ಮೇಲೆ, ಹಾಗೆ ಅವರಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರೈವೇಟ್ ಪರ್ಸನ್ಸು, ಅದೇ ರೀತಿ ಬ್ಯಾಂಕ್ ಎಂಪ್ಲಾಯೀಸ್ಗಳ ಮೇಲೆ ಈ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇದರಲ್ಲಿ 2022ರಿಂದ ಇದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಏನಿದ್ರು ಕೆಐಡಿಬಿಯಲ್ಲಿ, ಅವರ ಚೆಕ್ಗಳನ್ನು, ಅವರ ಸಹಿಯನ್ನು ಫೋರ್ಜ್ ಮಾಡಿಬಿಟ್ಟು ಈ ಹಣವನ್ನು ಬೇರೆ ಬೇರೆ ಇತರೆ ಅಕೌಂಟ್ಗಳಿಗೆ, ಅಂದರೆ ಸಂಬಂಧಪಡದೇ ಇದ್ದಂಥವರ ಅಕೌಂಟ್ಗಳಿಗೆ ಹಣವನ್ನು ಹಂತ ಹಂತವಾಗಿ ಕಳಿಸಿ ಈ ಹಣವನ್ನು ಕೆಐಡಿಬಿಗೆ ಮೋಸ ಮಾಡಿರುವಂಥದ್ದು ಅನ್ನುವಂಥದ್ದು ಈ ಕಂಪ್ಲೇಂಟಲ್ಲಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ಈ ಕುರಿತು 19ನೇ ತಾರೀಕಿಗೆ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಈ ಕುರಿತು ಇನ್ವೆಸ್ಟಿಗೇಷನ್ ತುಂಬ ಪ್ರಾಥಮಿಕ ಹಂತದಲ್ಲಿರುವಂಥದ್ದು. ಆರೋಪಿಗಳ ಮೇಲೆ ಈಗಾಗಲೇ ನಾವು ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ. ಬಟ್ ಮೀನ್ ವೈಲ್ ನಮಗೆ ವಂಚನೆ ಮೊತ್ತ 15 ಕೋಟಿಗಿಂತ ಹೆಚ್ಚು ಇದ್ದಿದ್ದರಿಂದ ಇದು ಟೆಕ್ನಿಕಲಿ ಸಿಐಡಿಗೆ ಟ್ರಾನ್ಸ್ಫರ್ ಆಗುವಂತಹ ಪ್ರಕರಣ. ಈ ಕುರಿತು ಕೂಡ ನಾವು ಮುಂದಿನ ಒಂದು ಪರಿಶೀಲನೆ ಮಾಡಿ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೇವೆ. ಇದನ್ನು ಕೆಐಡಿಬಿ ಇಂಟರ್ನಲ್ ಅವರ ಪರಿಶೀಲನೆಯಲ್ಲಿ, ಅವರ ಇಂಟರ್ನಲ್ ಆಡಿಟಲ್ಲಿ ಅವರಿಗೆ ಗಮನಕ್ಕೆ ಬಂದಿದ್ದು, ಅವರುಗಳೇ ಇದನ್ನು ಕರೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಇದನ್ನು ವರದಿ ಮಾಡಿರುವಂಥದ್ದಿದೆ. ಈಗ ಅದು ಅವರು ಆರೋಪಿತರಾಗಿದ್ದಾರೆ. ಅಲ್ಲಿದ್ದಂತಹ ಒಬ್ಬ ಟೆಂಪ್ರರಿ ಎಂಪ್ಲಾಯಿ, ಅಂದರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಇದ್ದಂಥವನು ಅದನ್ನು ಮಾಡಿದ್ದಾನೆ ಅಂತ ಅವ್ರು ತಿಳಿಸ್ತಾ ಇರುವಂಥದ್ದು. ಅವನಿಗೆ ಈ ಅಕೌಂಟ್ ಅಥವಾ ಚೆಕ್ ಬುಕ್ಗಳನ್ನು ಅವನು ಕಸ್ಟೋಡಿಯನ್ ಥರ ನಿರ್ವಹಿಸ್ತಾ ಇದ್ದ ಅಂಥೇಳಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಸಿಗ್ನೇಚರ್ಗಳನ್ನ ಫೋರ್ಜ್ ಮಾಡಿದ್ದಾನೆ ಅಂತ ಅವರು ಪ್ರಾಥಮಿಕವಾಗಿ ತಿಳಿಸಿರುವಂಥದ್ದು. ಸೋ ಫಾರ್ ಯಾವುದೂ ಅರೆಸ್ಟ್ ಆಗಿಲ್ಲ, ಬಟ್ ನೆಕ್ಸ್ಟ್ ನಾವು ಸ್ಟೆಪ್ ತಗೊಳ್ತಾ ಇದ್ದೀವಿ. ಇದು ಲಾಸ್ಟ್ 4 ಇಯರ್ಸದ್ದು ಅವ್ರು ತಿಳಿಸ್ತಾ ಇರೋದು. 2022ರಿಂದ 2026 ಕರೆಕ್ಟ್ ಪ್ರಸ್ತುತ ಫೆಬ್ರವರಿವರೆಗೆ.